ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಒಣಮೆಣಸಿನ್ಕಾಯಿನ ಬಿಸಿಲಿಗಿಟ್ಟು ಚೆನ್ನಾಗಿ ಆರಿಸ್ಕೊಂಡು ಅದರಿಂದ ನಾನಿವಾಗ ಮನೇಲೇ ಮೆಣಸಿನ ಪುಡಿ ಮಾಡೋಣ, ಅಂದರೆ ಅಚ್ಕಾರದ ಪುಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ ಮನೇಲಿ ಖಾಲಿನೂ ಆಗಿತ್ತು. ಇವಾಗೆಲ್ಲ 10 ರುಪೀಸ್ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ. ಆದರೆ ಅದರಲ್ಲಿ ನಮಗೆ ಗೊತ್ತಿರಲ್ಲ ಅಲ್ವಾ, ಅದನ್ನು ಯಾವ ರೀತಿಯಾಗಿ ಮಾಡಿರ್ತಾರೆ, ಹೇಗೆ ಪ್ಯಾಕ್ ಆಗಿರುತ್ತೆ ಏನು ಅನ್ನೋದ್ರ ಐಡಿಯಾ ಇರಲ್ಲ. ಅದು ಜಾಸ್ತಿ ದಿನ ಬಾಳಿಕೆನೂ ಬರೋದಿಲ್ಲ. ನೀವು ಯೂಸ್ ಮಾಡೋದಕ್ಕೆ ಅಂತ 10 ರುಪೀಸ್ದೇ ತೊಗೊಂಡು ಬಂದಿರಿ, ಹಾಗಾದ್ರೂ ಕೂಡ ಒಂದು ಸ್ವಲ್ಪ ದಿನದಲ್ಲೇ ಅದು ಏನಾದರೂ ಆಗಿ ಬುಸ್ಟ್ ಹಿಡಿಯೋ ಥರ ಆಗಿಬಿಟ್ಟಿರುತ್ತೆ. ಅದ್ರ ಬದಲಾಗಿ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜಾಸ್ತಿ ಹಾಕೋ ಕಡೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ರೂ, ಅಂದರೆ ಅಚ್ಕಾರದ ಪುಡಿ ಹಾಕಿದ್ರೂ ಸಾಕಾಗುತ್ತೆ. ನಾನಿಲ್ಲಿ ಮೊದಲನೇದಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಇದನ್ನು ತೊಳೆದು ಒಣಗಿಸಿ ನಾನು ಇದನ್ನು ಫ್ರೈ ಮಾಡಿದ್ದು. ಈ ಫ್ರೈ ಮಾಡಾದಮೇಲೆ ಒಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಟು ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫೈನ್ ಪೌಡರಾಗಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನಾನಿವಾಗ ಎತ್ತಿಟ್ಕೊಳ್ತೀನಿ. ಇದು ಸ್ವಲ್ಪ ಆರಿದ ನಂತರ ಇದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಒಂದ್ರೆ ಇದೆ ಅಂತ ಹೇಳಿದ್ರೆ, ಅಂದರೆ ಸ್ಮಾಲ್ ಹೋಲ್ಸಿರೋಂಥ ಒಂದ್ರೆ ಇದೆ ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರೈನರ್ ಇರುತ್ತಲ್ಲ, ಜ್ಯೂಸ್ನೆಲ್ಲನೂ ಸ್ಟ್ರೈನ್ ಮಾಡೋದು, ಇದರಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ. ನಾನಿಲ್ಲಿ ಜ್ಯೂಸ್ದು ಸ್ಟ್ರೈನರ್ ಇರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ. ಆದರೆ ಯಾವುದೇ ಕಾರಣಕ್ಕೂ ಮಾಸ್ಕ್ ಹಾಕ್ಕೊಳ್ದೆ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ತುಂಬ ಒಂಥರ ಘಾಟ್ ಆಗಿಬಿಡುತ್ತೆ. ನೀವು ಕ್ವಾಂಟಿಟಿ ಕಡಿಮೆನೇ ಆಗಿರ್ಬೋದು, ಜಾಸ್ತಿನೇ ಆಗಿರ್ಬೋದು, ಎಷ್ಟೇ ಮಾಡಿಕೊಂಡ್ರೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ. ಜರಡಿ ಹಿಡಿಯೋದ್ರಿಂದ ಒಂದು ಸ್ವಲ್ಪ ಸಣ್ಣದಾಗಿ ಏನಾದರೂ ಕಸ ಥರ ಏನಾದರೂ ಫೀಲ್ ಇತ್ತು ಅಂತಂದ್ರೂ ಕೂಡ ಅದು ಎಲ್ಲ ಹೋಗುತ್ತೆ. ಆಮೇಲೆ ಒಂದು ನಮ್ಮ ಕ್ಲಾರಿಟಿಗೋಸ್ಕರ ಇದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಕಲರು ಅಷ್ಟೇ, ಕಲರು ತುಂಬ ಚೆನ್ನಾಗಿದೆ. ನಾನೀಗ ಆಲ್ರೆಡಿ ಯೂಸ್ ಮಾಡಿದೆ. ನೀವು 1 ಸ್ಪೂನ್ ಹಾಕ್ತಿದ್ದ ಕಡೆ ಈ ಅಚ್ಕಾರದ ಪುಡಿ ಆದರೆ ನೀವು ಅರ್ಧ ಸ್ಪೂನ್ ಹಾಕಿದ್ರೇ ಸಾಕು. ತುಂಬ ಚೆನ್ನಾಗಿ ಖಾರನೂ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಒಂದು ಸತಿ ಮನೇಲಿ ಮಾಡಿದ್ರಿ ಅಂದರೆ ನೆಕ್ಸ್ಟ್ ನೀವು ಯಾವುದೇ ಕಾರಣಕ್ಕೂ ಅಂಗಡಿದು ಇಷ್ಟಪಡಲ್ಲ, ಅಷ್ಟು ಲೈಕ್ ಆಗುತ್ತೆ ಮನೇಲಿ ಮಾಡ್ಕೊಂಡಿದ್ದು. ನೀವೇ ಮಾಡ್ಕೊಂಡಿರೋದ್ರಿಂದ ತುಂಬ ಸೇಫಾಗೂ ಕೂಡ ಇರುತ್ತೆ. ಇದು ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನಂಥ ಹೊಸ ಯೂಟ್ಯೂಬರ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ, ಹೀಗೆ ಇರಲಿ ನಿಮ್ಮ ಸಪೋರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.